ಅತಿ ಮುಖ್ಯವಾಗಿ ಈ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಏನವರು 2013ರಲ್ಲಿ ಮುಳಬಾಗಿಲು ಮೀಸಲು ಕ್ಷೇತ್ರದಿಂದ ಆಯ್ಕೆ 5 ವರ್ಷಗಳ ಕಾಲ ತನ್ನ ಮೀಸಲಾತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಆ ವಿಚಾರವಾಗಿ ಕೋರ್ಟ್ ಮೆಟ್ಲೆ ಏರಿತ್ತು. ಹೈಕೋರ್ಟಲ್ಲಾಯಿತು. ಹೈಕೋರ್ಟನ್ನು ಒಂದು ಆದೇಶವನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೋದರು. ಸುಪ್ರೀಂ ಕೋರ್ಟಿಂದ ಹೈಕೋರ್ಟಲ್ಲೇ ಇದನ್ನು ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಹೈಕೋರ್ಟ್ಗೆ ಹಾಕಿದ್ರು. ಹೈಕೋರ್ಟಲ್ಲಿ ತಹಸೀಲ್ದಾರ್ ವರದಿ, DC ಅವ್ರ ವರದಿ, ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಆಯೋಗ ಏನಿದೆ ಆ ಆಯೋಗದ ವರದಿಗಳೆಲ್ಲವನ್ನು ಪರಿಶೀಲನೆ ಮಾಡಿದಂಥ ಹೈಕೋರ್ಟು ಏನು 2018ರಲ್ಲಿ ಕೇಸ್ ಆಗಿತ್ತು ಅವ್ರ ಮೇಲೆ FIR ಒಂದು ಮಾಡಿದ್ರು. ಆ FIR ರದ್ಧತಿ ಮಾಡಿರ್ತಕ್ಕಂಥ ಮಂಜುನಾಥ್ ಅವರ ಅರ್ಜಿಯನ್ನು ವಜಾ ಮಾಡಿದರು. ಹಾಗಾಗಿ ಅವರು ಆರೋಪಿ ಆಗಿದ್ದಾರೆ. ಈಗ ಆರೋಪಿ ಆಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಿಮಗೇನಾದರೂ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ನಾನು ಮಾಡಿರ್ತಕ್ಕಂಥದ್ದು ರಾಂಗು, 5 ವರ್ಷಗಳ ಕಾಲ SCಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ನಾನು ಅನುಭವಿಸಿದ್ದೇನೆ, ಇದನ್ನು ಮಾಡಿರ್ತಕ್ಕಂಥದ್ದು ರಾಂಗು ಅಂತ ಹೇಳ್ಬಿಟ್ಟು ಅವರು ರಾಜೀನಾಮೆ ಕೊಟ್ಟು ಕಾನೂನನ್ನು ಎದುರಿಸಬೇಕು. ಮತ್ತು ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನೀಗ ಮುಖ್ಯಮಂತ್ರಿಗಳು ಇದ್ದಾರೆ ಸಿದ್ದರಾಮಯ್ಯನವರು, ಅವರು ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಮತ್ತು ಅವರನ್ನು ಬಂಧನ ಮಾಡೋದಕ್ಕೆ ಆದೇಶ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ನಾವು ಈ ಕೋಲಾರದಿಂದನೇ ಅವರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರೂ ಸಹ ತಯಾರಾಗಿದ್ದೇವೆ. ಅದನ್ನು ನೆಪ ಇಟ್ಕೊಂಡು ಏನು ಈಗ ಮೊನ್ನೆ 12ನೇ ತಾರೀಕು ಬಂದಿರತಕ್ಕಂಥ ಹೈಕೋರ್ಟ್ನ ವಜಾ ಮಾಡಿದೆ. ಹೈಕೋರ್ಟ್ ಅವರ FIR ರದ್ಧತಿ ಮಾಡಬೇಕಾಗಿರ್ತಕ್ಕಂಥ ಒಂದು ಅರ್ಜಿಯನ್ನು ಅದನ್ನು ಇಟ್ಕೊಂಡು 18ನೇ ತಾರೀಕು ಸುವರ್ಣಸೌಧ ಚಲೋ ಕಾರ್ಯಕ್ರಮದಲ್ಲಿ ಇದನ್ನು ಸಹ ಮೈನ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡಿದ್ದೇವೆ. ಜೊತೆಗೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸಹ ನಾವು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅವರೂ ಸಹ ಇದನ್ನು ಅವರು ಒಂದು ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿರ್ತಕ್ಕಂಥ ಅವರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು. ನೀವು ಇದನ್ನು ಕೆಟ್ಟ ಹೆಸರು ಬರೋದು ನಿಮಗೇನೆ. AICC ಅಧ್ಯಕ್ಷರಿದ್ದೀರಿ, ನಿಮ್ಮ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರೋ ಬೇರೆ ಒಬ್ಬ ಜಾತಿಯವರು ಮೀಸಲಾತಿಯನ್ನು ಪಡೆದು 5 ವರ್ಷಗಳ ಕಾಲ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅಂದರೆ ಇದಕ್ಕಿಂತಲೂ ದ್ರೋಹ ಇನ್ನೇನು ಇಲ್ಲ. ಇದನ್ನೇ ಸಂವಿಧಾನ ದ್ರೋಹ ಅನ್ನೋದು, ಇದನ್ನೇ ಅಂಬೇಡ್ಕರ್ ದ್ರೋಹ ಅನ್ನೋದು, ಇದನ್ನೇ ದಲಿತರ ದ್ರೋಹ ಅನ್ನೋದು. ದಲಿತರಿಗೆ ದ್ರೋಹ ಬರೆದಿರತಕ್ಕಂಥ ಈ ಕೊತ್ತೂರು ಮಂಜುನಾಥ್ ಅವರನ್ನು ಶಾಸಕತ್ವವನ್ನು ಕೂಡಲೇ ರದ್ದುಪಡಿಸಬೇಕು, ಅವರನ್ನು ಬಂಧಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಈ ಡಿಮ್ಯಾಂಡ್ಗೆ ಏನಾದರೂ ನೀವು ಸ್ಪಂದಿಸಲಿಲ್ಲ ಅಂದರೆ ನಾವು ಈ ರಾಜ್ಯದ ಏನು ಗೃಹ ಮಂತ್ರಿಗಳಿದ್ದಾರೆ ಅವರ ಮನೆ ಮುತ್ತಿಗೆ ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಸರ್. ಈಗ ಇದು ವಿಶೇಷ ಪ್ರಕರಣ, ಹೈಕೋರ್ಟು ವಜಾ ಮಾಡಿ ತನಿಖೆಗೆ ಆದೇಶ ಮಾಡಿದೆ. DCRE ಇದೆಯಲ್ಲ, ನಾಗರಿಕ ಜಾರಿ ಹಕ್ಕು ನಿರ್ದೇಶನಾಲಯ, ಇವ್ರೇನು ಮಾಡ್ತಾ ಇದ್ದಾರೆ? ಇವ್ರಿಗೆ ಆದೇಶ ಮಾಡಿದ್ದಾರೆ. ಅವ್ರ ಮುಖ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗಿರೋದು ನಾಗರಿಕ ಜಾರಿ ಹಕ್ಕು ನಿರ್ದೇಶನಾಲಯದವರು. ಯಾಕಂದರೆ ಒಂದು ಜಾತಿಗೆ ಅನ್ಯಾಯವಾದಾಗ ಅವರೇ ಅದನ್ನು ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕಾದಂಥ ಒಂದು ಅನಿವಾರ್ಯತೆ ಇರೋದ್ರಿಂದ DCRE ಅವರು ಏನು ಮಾಡ್ತಾ ಇದ್ದಾರೆ? 12ನೇ ತಾರೀಕು ಹೈಕೋರ್ಟು ಅವರ ಆದೇಶ ಏನು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ. ಈಗ ಏನು ಜಾತಿ ನಿರ್ದೇಶನಾಲಯ ಏನಿದೆ ಅವರು ಕೊಡಬೇಕಾಗಿರ್ತಕ್ಕಂಥ ಕ್ರಮ ಅವರು ತಗೊಳ್ಳೋದಕ್ಕೆ ಹೈಕೋರ್ಟ್ ಸ್ಪಷ್ಟವಾದಂಥ ಆದೇಶ ಮಾಡಿದೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ನಿಮ್ಗೆ ಈಗಾಗಲೇ ಹೈಕೋರ್ಟಲ್ಲಿ ನೀವು ಅಪರಾಧಿ ಅಂತ ಪ್ರೂವ್ ಆಗಿರೋದ್ರಿಂದ ಅವರನ್ನು ಅಪರಾಧಿ ಅಲ್ಲ, ಆರೋಪಿ ಅಲ್ಲ. ಅಪರಾಧಿ ಇನ್ನೂ ಆಗಿಲ್ಲ, ಆರೋಪಿ ಮಾತ್ರ. ಆರೋಪಿ. ಈಗ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಮೀಸಲಾತಿಯನ್ನು ತಿಂದಿರ್ತಕ್ಕಂಥದ್ದು ಸಾಬೀತಾಗಿದ್ದಂಗೆ. ಹಾಗಾಗಿ ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು, ಅವರನ್ನು ಬಂಧಿಸಿ ಮುಂದಿನ ತನಿಖೆ ನಡೆಸಬೇಕು ಅನ್ನೋದು ನಮ್ಮದು ಡಿಮ್ಯಾಂಡ್. ಈಗ ಶಾಸಕರನ್ನ ಬಂಧನ ಮಾಡಬೇಕಂದ್ರೆ ಸ್ಪೀಕರ್ ಅವರ ಅನುಮತಿ ಪಡಿಬೇಕು. ಸ್ಪೀಕರ್ಗೂ ಬರ್ತಿದ್ದೀವಿ. ಯಾಕಂದರೆ ಏಕಾಏಕಿ ಒಬ್ಬ ಶಾಸಕರನ್ನ ಬಂಧಿಸೋಕ್ಕೆ ಅವಕಾಶ ಇಲ್ಲ. ನೋಡಿ, ಸ್ಪೀಕರ್ಗೂ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ, ಅವ್ರಿಗೂ ಸಹ ಪತ್ರ ಬರಿತಾ ಇದ್ದೀವಿ. ಸ್ಪೀಕರ್ ಅವರು ಅವ್ರದೇ ಪಕ್ಷದವರ ರಕ್ಷಣೆ ಮಾಡ್ಬೋದಲ್ಲ? ಪಕ್ಷ ಯಾವುದಾದ್ರೂ ಇರಲಿ, ಕಾನೂನುಬದ್ಧವಾಗಿ ಶಾಸಕಾಂಗಬದ್ಧವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅದೊಂದು ಶಾಸಕತ್ವವನ್ನು ರದ್ದು ಮಾಡಬೇಕಾಗಿರ್ತಕ್ಕಂಥ ಒಂದು ಪವರು
ಸಭಾಧಿಪತಿಗಳಿಗೆ ಕೊಟ್ಟಿರ್ತದೆ ಸಂವಿಧಾನದ ಅಡಿಯಲ್ಲಿ. ಆ ಕೆಲಸ ಅವ್ರು ಮಾಡಬೇಕು, ಪಕ್ಷದ ಕೆಲಸ ಮಾಡಬಾರ್ದು ಅವರು. ಅಂದರೆ ಇವರು ವಜಾ ಆಗೋ ತನಕ ನಿಮ್ಮ ಹೋರಾಟ ನಿಲ್ಲೋದು? ಎಸ್, ನಿಲ್ಲಲ್ಲ, ನಿರಂತರವಾಗಿರುತ್ತೆ. ಅಷ್ಟೇ ಅಲ್ಲ, ಅವರು ಏನು ಕೊತ್ತೂರು ಮಂಜುನಾಥ್ ಶಾಸಕರಾಗಿದ್ದರು, ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಆ ಸೌಲಭ್ಯಗಳನ್ನು ಈ ಹಿಂದೆ ಕಾನೂನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅವರು ಪಡ್ಕೊಂಡು, ಯಾರೇ ಒಬ್ಬರು ಒಂದು ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಪ್ರೂವ್ ಆದಾಗ ಅವ್ರು ಪಡ್ಕೊಂಡಿರೋಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದೆ. ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೋಬೇಕು ಮತ್ತು ಅವರ ಆಸ್ತಿನೂ ಸಹ ಸಮಾಜ ಕಲ್ಯಾಣ ಇಲಾಖೆ ಮುಟ್ಗೋಲು ಹಾಕಬೇಕು ಅಂತ ನಾವು ಈ ಮೂಲಕ ಒಕ್ಕಲಿನಿಂದ ಒತ್ತಾಯಿಸ್ತಿದ್ದೇವೆ. ಈಗ ಹೈಕೋರ್ಟ್ ತೀರ್ಪು ನೀಡಿರೋದ್ರಿಂದನೂ ಒಂದು ಜನತೆಗೆ ಕಾನೂನಲ್ಲಿ ಒಂದು ನಂಬಿಕೆ ಅನ್ನೋದು ಬಂದಿದೆಯಲ್ಲ? ಖಂಡಿತವಾಗ್ಲೂ. ಯಾಕಂದರೆ ದೇಶದ ಕಾನೂನು ಭದ್ರವಾಗಿದೆ ಅನ್ನೋದಕ್ಕೆ ಒಂದು ನಂಬಿಕೆ ಬಂದಿದೆ. ಖಂಡಿತ. ಕಾನೂನು, ಕಾರ್ಯಾಂಗ, ಶಾಸಕಾಂಗ ನಮ್ಮ ದೇಶದಲ್ಲಿ ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ನಡುವೆ ಬರ್ತಾ ಇರ್ತಕ್ಕಂಥ ತೀರ್ಪುಗಳೇ ಅದಕ್ಕೆ ನಿದರ್ಶನ. ಒಂದು ಹಾವೇರಿ ಜಿಲ್ಲೆಯ ಒಂದು ತೀರ್ಪಾಗಿರ್ಬೋದು, ಹಾವೇರಿ ಜಿಲ್ಲೆ ಅಲ್ಲ, ಕೊಪ್ಪಳ ಮರಕೊಂಬಿ, ಕೊಪ್ಪಳ ಕುರುಗೊಂಬಿ ತೀರ್ಪಾಗಿರ್ಬೋದು, ತುಮಕೂರಿನ ತೀರ್ಪಾಗಿರ್ಬೋದು, ಈಗ ಕೊತ್ತೂರು ಮಂಜುನಾಥ್ ಅವ್ರನ್ನ ಅರ್ಜಿಯನ್ನು ವಜಾ ಮಾಡಿರೋದಾಗಿರ್ಬೋದು. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಈಗ ಎಲ್ರಿಗೂ ಸಹ ಒಂದು ಅಪೂರ್ವವಾದ ಒಂದು ನಂಬಿಕೆ ಬಂದಿದೆ. ಆ ನಂಬಿಕೆಯನ್ನು ಇಲ್ಲಿನ ರಾಜಕೀಯ ಪಕ್ಷಗಳು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು RPI ಡಿಮ್ಯಾಂಡ್ ಮಾಡ್ತೀವಿ.